ಜಾತಿಗಣತಿ ಸುತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಳ ಮತ್ತು ಆಡಳಿತ ವಿರೋಧಿ ಅಲೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಜಾತಿ ಸಮೀಕ್ಷೆಯೇ ತಲೆನೋವಿನ ವಿಷಯವಾಗಿದ್ದು, ಈ ಪ್ರಕ್ರಿಯೆಯೇ ಸರ್ಕಾರದ ವಿರುದ್ಧ ಜನರ ಅಸಮಾಧಾನವನ್ನ ಬಿಚ್ಚಿಟ್ಟಿದೆ. ರಾಜ್ಯದಾದ್ಯಂತ ನಡೆಯುತ್ತಿರುವಂತಹ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯ ವೇಳೆ ಜನರು ಸರ್ಕಾರದ ವಿರುದ್ಧ ತಮ್ಮ ಕೋಪವನ್ನ ಹೊರಹಾಕುತ್ತಿರುವ ದೃಶ್ಯಗಳು ಎಲ್ಲೆಡೆ ಕಾಣಿಸುತ್ತಿದೆ. ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಜಾತಿಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಮುಂತಾದ ನಗರ ಪ್ರದೇಶಗಳಲ್ಲಿ ಗಣತಿದಾರರೊಂದಿಗೆ ಸಹಕರಿಸಲು ಜನರು ನಿರಾಕರಿಸುತ್ತಿದ್ದಾರೆ. ಸರ್ಕಾರ ಜನಾಂಗವನ್ನ ವಿಭಜಿಸಲು ಪ್ರಯತ್ನಿಸ್ತಾ ಇದೆ. ಇದು ಸಮಾನತೆಯ ಹೆಸರಿನಲ್ಲಿ ಬೇರ್ಪಡಿಸುವ ರಾಜಕೀಯ ಅಂತ ಹಲವಾರು ಕುಟುಂಬಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಗಣತಿದಾರರೊಬ್ಬರು ಜನರು ಇದನ್ನ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ನಾವು ಮನೆ ಮನೆಗೆ ಹೋದಾಗ ಅವರ ಕೋಪ, ಬೇಸರ ಮತ್ತು ಅಸಮಾಧಾನವನ್ನ ಎದುರಿಸ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯು ಈ ವಿಚಾರವನ್ನ ರಾಜಕೀಯವಾಗಿ ತಮ್ಮ ಪರವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸ್ತಾ ಇದೆ ಎನ್ನುವ ಆರೋಪವೂ ಇದೆ. ಸರ್ಕಾರ ಕೆಲವು ಸಮುದಾಯಗಳನ್ನ ಕಡೆಗಣಿಸಿ ಇತರರಿಗೆ ಮೆಚ್ಚುಗೆ ತೋರಿಸ್ತಾ ಇದೆ ಎನ್ನುವ ನೇರ ಆರೋಪದೊಂದಿಗೆ ಬಿಜೆಪಿ ಜನರಲ್ಲಿ ಭಾವನೆಯನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿ ಪಕ್ಷದ ನಾಯಕರು 2026ರಲ್ಲಿ ಕೇಂದ್ರ ಸರ್ಕಾರವೇ ಜಾತಿಗಣತಿ ನಡೆಸಲಿದೆ, ರಾಜ್ಯದ ಸಮೀಕ್ಷೆ ಅನಾವಶ್ಯಕ ಅಂತ ಹೇಳಿ ಜನರನ್ನ ಭಾಗವಹಿಸದಂತೆ ಮನವಿ ಮಾಡುತ್ತಿದ್ದಾರೆ. ಅಲ್ಲದೆ ಜಾತಿ ಸಮೀಕ್ಷೆಯ ತಾಂತ್ರಿಕ ತೊಂದರೆಗಳು ಕೂಡ ಕಾಣಿಸಿಕೊಂಡಿದೆ. ಸಮೀಕ್ಷೆಯ ಕಾರ್ಯಾಚರಣೆಯಲ್ಲೂ ಕೂಡ ಅನೇಕ ತಾಂತ್ರಿಕ ಅಡಚಣೆಗಳು ಎದುರಾಗಿದೆ. ತುಮಕೂರು ಮತ್ತು ತಿಪಟೂರು ಪ್ರದೇಶಗಳಲ್ಲಿ ಗಣತಿದಾರರು ಜಿಪಿಎಸ್ ಆಧಾರಿತ ಮೊಬೈಲ್ ಆಪ್ಗಳಲ್ಲಿ ದೋಷಗಳು ಕಂಡುಬರುವುದರಿಂದ ಕೆರೆಗಳು, ಪಾಳು ಮನೆಗಳು ಮತ್ತು ದನದ ಕೊಟ್ಟಿಗೆಗಳ ಕಡೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಅವರ ಸಮಯ ವ್ಯರ್ಥವಾಗ್ತಾ ಇದೆ ಅಂತ ಗಣತಿದಾರರು ದೂರು ನೀಡಿದ್ದಾರೆ. ಇದರ ಜೊತೆಗೆ ಶಿಕ್ಷಕರ ಸಂಘದ ಅಸಮಾಧಾನವೂ ಕೂಡ ಎದ್ದು ಕಾಣಿಸುತ್ತಿದೆ. ಸಮೀಕ್ಷೆ ಕಾರ್ಯದ ಹೊಣೆ ಶಿಕ್ಷಕರ ಮೇಲಿದೆ. ದಿನರಾತ್ರಿ ಶ್ರಮಿಸ್ತಾ ಇರುವಂತಹ ಶಿಕ್ಷಕರು ಈಗ ದಸರಾ ರಜೆ ವಿಸ್ತರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನಾವು ತುಂಬಾ ಒತ್ತಡದಲ್ಲಿದ್ದೇವೆ, ಸ್ವಲ್ಪ ವಿಶ್ರಾಂತಿ ಅಗತ್ಯ. ಅಕ್ಟೋಬರ್ 7ರ ಗಡುವು ವಿಸ್ತರಿಸಬೇಕು ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಸರ್ಕಾರ ಶಿಕ್ಷಕರಿಗೆ ಮತ್ತಷ್ಟು ಹೊರೆ ಹೊರಿಸಿದೆ. ಸೆಪ್ಟೆಂಬರ್ 22ರಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭಗೊಂಡಿದ್ದು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದರು. ಆದರೆ ಸಮೀಕ್ಷೆ ಪೂರ್ಣಗೊಂಡಿಲ್ಲ. ಜೊತೆಗೆ ಶಾಲೆಗಳು ಕೂಡ ಆರಂಭವಾಗಿದ್ದು, ದಿಕ್ಕು ತೋಚದ ಸರ್ಕಾರ ಶಿಕ್ಷಕರಿಗೆ ಡಬಲ್ ಡ್ಯೂಟಿ ಹಾಕಿದೆ. ಶಿಕ್ಷಕರು ಬೆಳಿಗ್ಗೆ ಶಾಲೆಗೆ ಬಂದು ಪಾಠ ಮುಗಿಸಿ ಮಧ್ಯಾಹ್ನದ ಬಳಿಕ ಗಣತಿಗೆ ಓಡಬೇಕಾಗಿದೆ. ರಾಜ್ಯದಾದ್ಯಂತ ಶಾಲಾ ಸಮಯದಲ್ಲೂ ಬದಲಾವಣೆ ಮಾಡಲಾಗಿದ್ದು, ರಾಜ್ಯದಾದ್ಯಂತ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಅಕ್ಟೋಬರ್ 8ರಿಂದ ಬೆಳಿಗ್ಗೆ 8 ಗಂಟೆಗೆ ತರಗತಿಗಳು ಶುರುವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಶಾಲೆ ಮುಗಿಯಲಿದ್ದು, ಮಕ್ಕಳಿಗೆ ಮಧ್ಯಾಹ್ನದ ಬಳಿಕ ರಜೆ ಇರಲಿದೆ. ನಂತರದ ಅವಧಿಯಲ್ಲಿ ಶಿಕ್ಷಕರು ಸಮೀಕ್ಷಾ ಕಾರ್ಯದಲ್ಲಿ ಭಾಗಿಯಾಗಬೇಕು. ಸಮೀಕ್ಷೆಯನ್ನ ರಜಾ ದಿನದಲ್ಲಿಯೂ ಕೂಡ ಕೈಗೊಳ್ಳುವಂತೆ ಆದೇಶಿಸಲಾಗಿದೆ. ಜಾತಿಗಣತಿ ವಿಚಾರವಾಗಿ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ಮುಂದುವರಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲು ಜಾತಿ ಸಮೀಕ್ಷೆಯ ಸಾಹಸ ಮಾಡಿದ್ದಾರೆ. ಇದು ಜನರ ಹಿತಕ್ಕಾಗಿ ಅಲ್ಲ, ರಾಜಕೀಯ ಲೆಕ್ಕಾಚಾರದ ಭಾಗ ಅಂತ ಅವರು ಟೀಕಿಸಿದ್ದಾರೆ. ಅನಾವಶ್ಯಕ ವೈಯಕ್ತಿಕ ಪ್ರಶ್ನೆಗಳು ಕೇಳಲಾಗ್ತಾ ಇದೆ. ಹಿಂದೂ ಸಮಾಜವನ್ನ ವಿಭಜಿಸುವ ಪ್ರಯತ್ನ ನಡೆಯುತ್ತಿದೆ. ಆಡಳಿತ ವೈಫಲ್ಯ ಮತ್ತು ಒಳಜಗಳ ಮರೆಮಾಚಲು ಈ ಸಮೀಕ್ಷೆ ನಾಟಕ ಅಂತ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಮೀಕ್ಷೆಯಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಲಾಭ ಅಂತ ನೋಡೋದಾದ್ರೆ, ಜಾತಿಗಣತಿ ಸಮೀಕ್ಷೆಯಿಂದ ಅಹಿಂದ ವರ್ಗಗಳ ಬಲವರ್ಧನೆ ಕ್ರೆಡಿಟ್ ಸಿದ್ದರಾಮಯ್ಯ ಅವರಿಗೆ ಸಲ್ಲುವ ಸಾಧ್ಯತೆ ದಟ್ಟವಾಗಿದೆ.
ದೇವರಾಜು ಅರಸು ಬಳಿಕ ಹಿಂದುಳಿದ ವರ್ಗಗಳ ಪರವಾಗಿ ಪ್ರತಿನಿಧಿಸುವ ನಾಯಕ ಸಿದ್ದರಾಮಯ್ಯ ಎಂಬ ಹೆಗ್ಗಳಿಕೆ ರಾಜಕೀಯ ವಲಯದಲ್ಲಿದೆ. ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳ ಪ್ರಬಲ ನಾಯಕರಾಗಿದ್ದಾರೆ. ಜಾತಿಗಣತಿ ಸಮೀಕ್ಷೆಯ ಫಲಿತಾಂಶ ಅಹಿಂದ ಸಮುದಾಯಗಳಿಗೆ ಕಲ್ಯಾಣ ಯೋಜನೆಗಳು ಮತ್ತು ಮೀಸಲಾತಿಗಳನ್ನು ಒದಗಿಸಲು ವೈಜ್ಞಾನಿಕ ಆಧಾರವನ್ನ ನೀಡಬಹುದು ಅಂತ ನಿರೀಕ್ಷಿಸಲಾಗಿದೆ. ಇದು ಅಹಿಂದ ಸಮುದಾಯಗಳಲ್ಲಿ ಅವರ ರಾಜಕೀಯ ನೆಲೆಯನ್ನ ಮತ್ತಷ್ಟು ಭದ್ರಪಡಿಸಲು ಸಹಾಯ ಮಾಡಬಹುದು ಎಂದು ನಂಬಲಾಗಿದೆ. ಹಾಗಾದರೆ ಇದರ ಕ್ರೆಡಿಟ್ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಸಲ್ಲುತ್ತದೆ ಎಂಬ ಅಭಿಪ್ರಾಯ ರಾಜಕೀಯ ವಲಯದಲ್ಲಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಜಾತಿ ಸಮೀಕ್ಷೆಯ ಹಿಂದಿನ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದ ಸಾಮಾಜಿಕ ನ್ಯಾಯದ ಅಜೆಂಡಾವನ್ನ ಬಲಪಡಿಸುವುದು. ಸಮುದಾಯಗಳ ನಿಖರ ಜನಸಂಖ್ಯೆ ಮತ್ತು ಆರ್ಥಿಕ ಸ್ಥಿತಿಯನ್ನ ತಿಳಿದು ಬಡವರ್ಗಗಳಿಗೆ ಹೆಚ್ಚಿನ ಮೀಸಲಾತಿ ನೀಡಲು ಸರ್ಕಾರ ಪ್ರಯತ್ನಿಸ್ತಾ ಇದೆ. ಆದರೆ ಈ ಪ್ರಯತ್ನವೇ ಈಗ ಉಲ್ಟಾ ಹೊಡೆದಿದೆ. ಜನರು ತಮ್ಮ ಮಾಹಿತಿಯನ್ನ ರಾಜಕೀಯವಾಗಿ ದುರುಪಯೋಗ ಮಾಡಿಕೊಳ್ಳಬಹುದು ಎಂಬ ಭಯದಿಂದ ಜಾತಿ ಸಮೀಕ್ಷೆಗೆ ಸಹಕರಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಜನರ ವಿಶ್ವಾಸದಲ್ಲಿ ಬಿರುಕು ಬಿದ್ದಿದೆ ಅನ್ನೋದು ಸಮೀಕ್ಷೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಹರಿಯುತ್ತಿದ್ದು, ಇದು ಮುಂದಿನ ಚುನಾವಣೆಗಳ ರಾಜಕೀಯ ಸಮೀಕರಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜಾತಿ ಸಮೀಕ್ಷೆಯಿಂದ ಸರ್ಕಾರ ಬಯಸಿದ್ದ ರಾಜಕೀಯ ಲಾಭಕ್ಕಿಂತ ಹೆಚ್ಚು ಹಾನಿಗೆ ಉಂಟಾಗಿದೆ ಅನ್ನುವ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಒಟ್ಟಾರೆ ಸಮೀಕ್ಷೆ ಜನರ ಹಿತಕ್ಕಾಗಿ ಅಲ್ಲ, ರಾಜಕೀಯದ ಹಿತಕ್ಕಾಗಿ ಎಂಬ ಜನಮನದ ನಂಬಿಕೆ ಸಿದ್ದರಾಮಯ್ಯ ಸರ್ಕಾರದ ನಿಜವಾದ ಸವಾಲಾಗಿ ಪರಿಣಮಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ